ಸ್ನೇಹಿತರೆ, ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಬಾಂಗ್ಲಾದೇಶದ ಸೋ ಕಾಲ್ಡ್ ನೊಬೆಲ್ ಗಿರಾಕಿ ಮೊಹಮ್ಮದ್ ಯೂನಸ್ ಆಗಾಗ ಒಂದು ಮಾತು ಹೇಳ್ತಿರ್ತಾನೆ. ಭಾರತದ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶದ ಒಳಗೆ ಲ್ಯಾಂಡ್ಲಾಕ್ಡ್ ಆಗಿವೆ. ಈ ರಾಜ್ಯಗಳಿಗೆ ಬಾಂಗ್ಲಾದೇಶವೇ ಗಾರ್ಡಿಯನ್ ಆಫ್ ದ ಓಷಿಯನ್ ಅಂತೆಲ್ಲ ತಮಗೆ ತಾವೇ ಬಿಲ್ಡಪ್ ಕೊಟ್ಕೊಂಡಿದ್ದಾರೆ. ಜೊತೆಗೆ ಭಾರತಕ್ಕೆ ಇಷ್ಟವಾಗದೇ ಇರೋ ಕೆಲಸವನ್ನ ಬಾಂಗ್ಲಾ ಪದೇ ಪದೇ ಮಾಡ್ತಾ ಇದೆ. ಅಲ್ಲಿಗೆ ಕನಿಷ್ಠ ತಿಂಗಳಿಗೊಮ್ಮೆಯಾದರೂ ಪಾಕಿಸ್ತಾನದ ನಿಯೋಗ ಅಥವಾ ಐಎಸ್ಐ ಅಧಿಕಾರಿಗಳು ಭೇಟಿ ನೀಡ್ತಾ ಇದ್ದಾರೆ. ಹೀಗೆ ಭಾರತವನ್ನ ಕರಳಿಸೋ ಕೆಲಸವನ್ನ ಬಾಂಗ್ಲಾ ಮಾಡ್ತಿದೆ. ಆದರೆ ಸ್ನೇಹಿತರೆ, ಭಾರತ ಈಗ ಮಾಡ್ತಿರುವ ಈ ಒಂದು ಕೆಲಸದಿಂದ ಬಾಂಗ್ಲಾದೇಶ ಈಗ ಕಂಪ್ಲೀಟ್ ಆಗಿ ಭಾರತದ ಒಳಗೆ ಲಾಕ್ ಆಗಲಿದೆ. ಬಾಂಗ್ಲಾದೇಶದ ಉಸಿರು ಕಟ್ಟುವ ಹಾಗೆ ಹೆಡೆಮುರಿ ಕಟ್ಟೋ ಮಾಸ್ಟರ್ ಪ್ಲಾನ್ ಒಂದನ್ನ ಭಾರತ ರೆಡಿ ಮಾಡಿದೆ. ನೂರಾರು ನದಿಗಳಿವೆ, ಭರ್ಜರಿ ಕರಾವಳಿ ಇದೆ, ಅದನ್ನಿಟ್ಕೊಂಡೇ ಆಟ ಆಡ್ತೀವಿ ಅನ್ನುವ ಅಹಂಕಾರದಲ್ಲಿ ಬೀಗ್ತಾ ಇರುವ ಬಾಂಗ್ಲಾದ ನರನಾಡಿಗಳನ್ನ ಕಟ್ ಮಾಡೋದಕ್ಕೆ ಭಾರತ ಮುಹೂರ್ತ ಇಟ್ಟಿದೆ. ಹಾಗಿದ್ರೆ ಏನಿದು ಬಾಂಗ್ಲಾ ಗ್ರಹಚಾರ ಕೆಡಿಸುವ ಪ್ಲಾನ್? ಬಂಗಾಳಕೊಲ್ಲಿಯಲ್ಲಿ ಭಾರತ ಏನ್ ಮಾಡೋದಕ್ಕೆ ಹೊರಟಿದೆ? ಈ ಮಾಸ್ಟರ್ ಪ್ಲಾನ್ ಬಾಂಗ್ಲಾ ಸೇನಾಪಡೆಗಳ ನಿದ್ದೆ ಕೆಡಿಸಿರುವುದ್ಯಾಕೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೆರೆಯ ಬಾಂಗ್ಲಾದೇಶದ ಭೂಸ್ವರೂಪದ ಬಗ್ಗೆ ನಿಮಗೇನೂ ಹೇಳಬೇಕಾಗಿಲ್ಲ. ಆ ದೇಶ 3 ದಿಕ್ಕಲ್ಲೂ ಭಾರತದಿಂದ ಸುತ್ತುವರೆದಿದೆ. ಒಂದು ದಿಕ್ಕಲ್ಲಿ ಮಾತ್ರ ಸಮುದ್ರ ಇದೆ. ಆ ಮಾರುದ್ದ ಕರಾವಳಿ ಇಟ್ಕೊಂಡೇ ನಾವು ಗಾರ್ಡಿಯನ್ ಆಫ್ ದ ಓಷಿಯನ್ ಅಂತ ಬಾಂಗ್ಲಾದ ಯೂನಸ್ ಕೊಚ್ಕೊಂಡಿದ್ದು. ಸ್ವತಂತ್ರ ತಂದುಕೊಟ್ಟ ಭಾರತದ ಋಣವನ್ನ ಅಲ್ಲಿನ ಈಗಿನ ನಾಯಕರು ಮರೆತಿರಬಹುದು. ಆದ್ರೆ ನಾವೇ ಜನ್ಮ ಕೊಟ್ಟ ದೇಶ ಅಂತ ಹೇಳಿ ಭಾರತ ಮೈಮರೆತಿಲ್ಲ. ಬಾಂಗ್ಲಾ ಬಾರ್ಡರ್ನಲ್ಲಿ ಈಗಾಗಲೇ 3 ಆರ್ಮಿ ಬೇಸ್ಗಳಿವೆ. ಕಿಶನ್ಗಂಜ್, ಚೋಪ್ರಾ ಮತ್ತು ಬಾಮುನಿಯಲ್ಲಿ ಆಲ್ರೆಡಿ ಈ ಆರ್ಮಿ ಗ್ಯಾರಿಸನ್ಗಳು ಬಂದಿವೆ. ಪರ್ವಾ ಅನ್ನುವ ಪ್ರದೇಶದಲ್ಲಿ 4ನೇ ಗ್ಯಾರಿಸನ್ ಕೂಡ ಬರ್ತಿದೆ. ಇವೆಲ್ಲ ಭಾರತದ ಸುತ್ತ ಇವೆ. ಅಗತ್ಯವಿದ್ದಾಗ ಬಾಂಗ್ಲಾದೇಶವನ್ನ ಭೂಸೇನೆ ಮೂಲಕ ಸುತ್ತುವರೆಯೋದಕ್ಕೆ ಇಷ್ಟು ಸಾಕು. ಆದರೆ 4ನೇ ದಿಕ್ಕಿನ ಬಗ್ಗೆ ಇಷ್ಟು ದಿವಸ ಭಾರತ ದೊಡ್ಡ ಮಟ್ಟದಲ್ಲಿ ತಲೆಕೆಡಿಸಿಕೊಂಡಿರ್ತಿರ್ಲಿಲ್ಲ. ಒಂದು ವೇಳೆ ಬಾಂಗ್ಲಾ ಆ 4ನೇ ದಿಕ್ಕಲ್ಲಿ ಅಂದ್ರೆ ಕರಾವಳಿಯಲ್ಲಾದ್ರೂ ಮೂರ್ಖತನ ಕೆಲಸ ಮಾಡಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಹತ್ತಿಕ್ಕೋದಕ್ಕೆ ಭಾರತ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಮಾಡಿರಲಿಲ್ಲ. ಅಫ್ಕೋರ್ಸ್, ಭಾರತ ಜಗತ್ತಲ್ಲೇ ಅತ್ಯಂತ ಸ್ಟ್ರಾಂಗ್ ನೌಕಾಪಡೆ ಇರುವ ದೇಶ. ನಮ್ಮ ದೊಡ್ಡ ಹಡಗುಗಳು ಏರ್ಕ್ರಾಫ್ಟ್ ಕ್ಯಾರಿಯರ್ ಸೇರಿದಂತೆ ದೈತ್ಯ ನೌಕಾಪಡೆ ಹಡಗುಗಳು ಬಂಗಾಳಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಸುತ್ತಾ ಇರ್ತವೆ. ಅಗತ್ಯವಿದ್ದಾಗ ಬಾಂಗ್ಲಾ ಕರಾವಳಿಯಲ್ಲಿ ಹೋಗಿ ನಿಲ್ಲಿಸಬಹುದು. ಆದ್ರೆ ನಿಮಗೆ ಗೊತ್ತಿರಲಿ, ಜಗತ್ತಿನ ಅತಿದೊಡ್ಡ ನದೀಮುಖಜ ಭೂಮಿ ಯಾವುದು ಅಂದ್ರೆ ಅದು ಬಾಂಗ್ಲಾದೇಶದ ಕರಾವಳಿ. ಅದನ್ನ ಗ್ಯಾಂಜೆಸ್ ನದೀಮುಖಜ ಭೂಮಿ ಅಥವಾ ಗ್ಯಾಂಜೆಸ್ ಡೆಲ್ಟಾ ಅಂತ ಕರೀತಾರೆ. ಗ್ಯಾಂಜೆಸ್ ಅಂದ್ರೆ ಗಂಗಾ. ಗಂಗಾ ಬ್ರಹ್ಮಪುತ್ರ ಸೇರಿದಂತೆ 10 ನದಿಗಳು ನೂರಾರು ಕವಲೊಣಿದು ಸಮುದ್ರ ಸೇರುವ ಜಾಗ ಅದು. ಗಂಗಾ ಬ್ರಹ್ಮಪುತ್ರ ನದಿಗಳು ಸೇರಿದ ಮೇಲೆ ಅದನ್ನ ಮೇಘನಾ ಅಂತ ಬಾಂಗ್ಲಾದಲ್ಲಿ ಕರೀತಾರೆ. ಆದ್ರೆ ನದೀಮುಖಜ ಭೂಮಿಗೆ ಮಾತ್ರ ಗಂಗಾ ಎಂದೇ ಹೆಸರಿದೆ. ಅಲ್ಲಿ ನೂರಾರು ಕವಲುಗಳಿರುವ ಕಾರಣಕ್ಕೆ ನೌಕಾಪಡೆ ಆಪರೇಷನ್ಗಳಿಗೂ ಅದು ಬಹಳ ಚಾಲೆಂಜಿಂಗ್ ಜಾಗ. ಆ ಸಣ್ಣ ಸಣ್ಣ ಕವಲುಗಳಲ್ಲಿ ಇಂಡಿಯನ್ ನೇವಿಯ ದೊಡ್ಡ ದೊಡ್ಡ ಹಡಗುಗಳನ್ನ ನುಗ್ಗಿಸೋಡಕ್ಕೆ ಆಗೋದಿಲ್ಲ. ಇದರ ಜೊತೆಗೆ ಪೂರ್ವ ಕರಾವಳಿಯಲ್ಲಿ ಭಾರತದ ಮೇಜರ್ ನೌಕಾ ನೆಲೆಗಳಿರುವುದು ವಿಶಾಖಪಟ್ಟಣಂ ಮತ್ತು ಅಂಡಮಾನ್ನಲ್ಲಿ. ಅಲ್ಲಿ ನಮ್ಮ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. ಆದರೆ ಬಾಂಗ್ಲಾದೇಶದ ಕರಾವಳಿಗೆ ಹೊಂದಿಕೊಂಡಂತೆ ಮೇಜರ್ ನೇವಲ್ ಬೇಸ್ ಇರಲಿಲ್ಲ. ಕೋಲ್ಕತ್ತಾದಲ್ಲಿ ಈಗಾಗಲೇ ನೇವಲ್ ಬೇಸ್ ಇದೆ, ಆದರೆ ಅದು ನದಿಯ ಒಳಭಾಗದಲ್ಲಿದೆ. ಏನಾದರೂ ಎಮರ್ಜೆನ್ಸಿ ಆಪರೇಷನ್ ಇದ್ರೆ ಹಡಗುಗಳು ಹೋಗ್ಲಿ, ನದಿ ಮೂಲಕ ಅಲ್ಲಿಂದ ಬರೋದಕ್ಕೆ ಲೇಟ್ ಆಗತ್ತೆ. ಹಾಗಾಗಿ ಬಾಂಗ್ಲಾ ಗಡಿ ಬಳಿ ಒಂದು ನೇವಲ್ ಬೇಸ್, ಅದರಲ್ಲೂ ಸ್ಪೆಷಲೈಸ್ಡ್ ಹಡಗುಗಳನ್ನು ನಿಲ್ಲಿಸಿ ಅಗತ್ಯವಿದ್ದಾಗ ನುಗ್ಗಿಸೋದಕ್ಕೆ ಹೊಸ ನೌಕಾನೆಲೆ ಬೇಕಾಗಿತ್ತು. ಅದನ್ನ ಈಗ ರೆಡಿ ಮಾಡ್ಲಾಗ್ತಾ ಇದೆ. ನೀವೀಗ ನೋಡ್ತಿರಬಹುದು, ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾದಿಂದ ಕೇವಲ 100 ಕಿಲೋಮೀಟರ್ ಕೆಳಗಿರುವ ಹಲ್ದಿಯಾದಲ್ಲಿ. ಇದೇ ಸದ್ಯಕ್ಕೆ ಬಾಂಗ್ಲಾ ವಿರುದ್ಧ ಭಾರತದ ಹೊಸ ಸ್ಟ್ರಾಟಜಿಕ್ ಲೊಕೇಶನ್. ಈ ಹೊಸ ನೇವಲ್ ಡಿಟ್ಯಾಚ್ಮೆಂಟ್ ಮೂಲಕ ಬಾಂಗ್ಲಾ ನರನಾಡಿಯನ್ನ ಪೂರ್ತಿಯಾಗಿ ಕಟ್ ಮಾಡುವ ಪ್ಲಾನ್ ಅನ್ನ ಭಾರತ ರೆಡಿ ಮಾಡ್ತಿದೆ. ಹಲ್ದಿಯಾದಲ್ಲಿ ಈಗಾಗಲೇ ಸ್ಪೆಷಲೈಸ್ಡ್ ಸಣ್ಣ ಹಡಗುಗಳ ರಾಶಿಯನ್ನೇ ನಿಲ್ಲಿಸಲಾಗ್ತಿದೆ. ಇವುಗಳನ್ನ ಶಾಲೋ ಕ್ರಾಫ್ಟ್ ಬೋಟುಗಳು ಅಂತ ಕರೆಯಲಾಗುತ್ತೆ. ಅಂದ್ರೆ ಕಡಿಮೆ ಆಳದಲ್ಲೂ ಆಪರೇಷನ್ ಮಾಡುವ ಶಿಪ್ಗಳು. ಹಾಗಾಗಿ ನದಿಗಳಲ್ಲೂ ಸುಲಭವಾಗಿ ಚಲಿಸುವ ಸಾಮರ್ಥ್ಯ ಇರುವಂಥವು. ಜೊತೆಗೆ ಇವುಗಳನ್ನ ಗನ್ ಬೋಟ್ಸ್ ಅಥವಾ ಫಾಸ್ಟ್ ಇಂಟರ್ಸೆಪ್ಟರ್ ಕ್ರಾಫ್ಟ್ ಅಂತಲೂ ಕರೆಯಲಾಗುತ್ತೆ. ಇವುಗಳ ಮೇಲೀಗ ನಾಗಾಸ್ತ್ರ ಅನ್ನುವ ಇಂಡಿಯನ್ ಮೇಡ್ ಡ್ರೋನ್ ಮತ್ತು ಲಾಯ್ಟರಿಂಗ್ ಮ್ಯುನಿಷನ್ಗಳನ್ನು ತುಂಬಿ ಸಜ್ಜಾಗಿ ನಿಲ್ಲಿಸಲಾಗ್ತಿದೆ. ಬಾಂಗ್ಲಾದೇಶದವರು ನಮ್ಮಲ್ಲಿ ತುಂಬಾ ನದಿಗಳಿವೆ, ನದಿ ದಾಟಿ ಬನ್ನಿ ಅಂತ ಸವಾಲ್ ಹಾಕ್ತಿದ್ರು. ಆದ್ರೆ ಅವರಿಗೆ ಗೊತ್ತಿಲ್ಲ, ನಮ್ಮ ಹತ್ತಿರ ನದಿಯಲ್ಲಿ ಸೈಲೆಂಟ್ ಆಪರೇಷನ್ ಮಾಡುವ 2400ಕ್ಕೂ ಹೆಚ್ಚು MPBS ಟ್ಯಾಂಕ್ಗಳಿವೆ. ಅವುಗಳನ್ನು ನಿಲ್ಲಿಸೋದಕ್ಕೆ ಒಂದು ಡೆಡಿಕೇಟೆಡ್ ನೌಕಾನೆಲೆ ಬೇಕಾಗಿತ್ತು. ಈಗ ಅದು ಕೂಡ ಸಜ್ಜಾಗ್ತಿದೆ. ಹಾಗಾಗಿ ಇನ್ನು ಮುಂದೆ ಈ ಟ್ಯಾಂಕ್ಗಳ ಕೆಲಸವೇ ನದಿಯಲ್ಲಿ ಬಾಂಗ್ಲಾದೇಶದ ಒಳಗೆ ನುಗ್ಗಿ ಶತ್ರುಗಳನ್ನ ಸದೆಬಡಿಯೋದು. ಯಾವತ್ತೂ ಅವರು ನಮ್ಮ ಕೈಮೀರಿ ಹೋಗ್ತಾರೋ ಅವತ್ತು ಇವುಗಳ ಅಸಲಿ ಆಟ ಶುರುವಾಗುತ್ತೆ.
ಇನ್ನು ಈ ಹಲ್ದಿಯಾ ನೇವಲ್ ಬೇಸ್ ಬಗ್ಗೆ ಇನ್ನಷ್ಟು ವಿಚಾರ ನೋಡೋದಾದ್ರೆ ಇದು ನೇರವಾಗಿ ಸಮುದ್ರ ತೀರದಲ್ಲಿ ಕರಾವಳಿಯಲ್ಲೇ ಇದೆ. ಆದರೆ ಹಲ್ದಿಯಾ ಡಾಕ್ ಅಂದ್ರೆ ಬಂದರು 1970ರಿಂದಲೂ ಆಪರೇಟ್ ಆಗ್ತಿದೆ. ಅಲ್ಲಿನ ಬಂದರು ಕೂಡ 9 ಮೀಟರ್ ಆಳ ಇದ್ದು ದೊಡ್ಡ ಪನಾಮ್ಯಾಕ್ಸ್ ಹಡಗುಗಳು ಸಹ ಅಲ್ಲಿ ಬಂದು ನಿಲ್ಲಬಹುದು. ಹಾಗಾಗಿ ನೇವಲ್ ಬೇಸ್ಗೂ ಹಲ್ದಿಯಾ ಆಯ್ಕೆ ಮಾಡಲಾಗಿದೆ. ಈ ಹೊಸ ಬೇಸ್ನಲ್ಲಿ ಸದ್ಯಕ್ಕೆ 100 ಜನ ಅಧಿಕಾರಿಗಳು ಮತ್ತು ಸೈನಿಕರು ಇರ್ತಾರೆ. ಕೋಲ್ಕತ್ತಾದ ಐಎನ್ಎಸ್ ನೇತಾಜಿ ಸುಭಾಷ್ ಈ ಬೇಸ್ಗೆ ಲಾಜಿಸ್ಟಿಕ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಅನ್ನ ಕೂಡ ಕೊಡಬಹುದು. ಇನ್ನು ಹಲ್ದಿಯಾದಲ್ಲಿ 100 ಟನ್ನ ಫಾಸ್ಟ್ ಇಂಟರ್ಸೆಪ್ಟರ್ ಕ್ರಾಫ್ಟ್ಗಳು ಇರ್ತವೆ. ಇವು 45 ನಾಟ್ ವೇಗದಲ್ಲಿ ಚಲಿಸ್ತವೆ. ಇದರ ಜೊತೆ ಐಎನ್ಎಸ್ ತಿಲಾಂಗ್ ಚಾಂಗ್ ಮತ್ತು ಐಎನ್ಎಸ್ ದಸರಾದಂತಹ ವಾಟರ್ ಜೆಟ್ ಫಾಸ್ಟ್ ಅಟ್ಯಾಚ್ ಕ್ರಾಫ್ಟ್ಗಳು ಕೂಡ ಇರ್ತವೆ. ಇವುಗಳಲ್ಲಿ CRN-91 ಗನ್ನುಗಳು ಮತ್ತು ಪ್ರಿಸೈಸ್ ಸ್ಟ್ರೈಕ್ ಮಾಡುವ ನಾಗಾಸ್ತ್ರ ಸಿಸ್ಟಮ್ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಈಗ ಹಲ್ದಿಯಾದಲ್ಲಿ ನೌಕಾನೆಲೆ ಬರ್ತಿರೋದರ ಅಸಲಿ ಉದ್ದೇಶ ಗ್ರೀನ್ ವಾರ್ಫೇರ್. ಬಾಂಗ್ಲಾದೇಶ ನೇರವಾಗಿ ಯುದ್ಧ ಮಾಡದೇ ಇರಬಹುದು, ಆದ್ರೆ ಕದ್ದುಮುಚ್ಚಿ ಭಾರತಕ್ಕೆ ತೊಂದರೆ ಕೊಡಬಹುದು. ಅಂತಹ ಟೈಮ್ನಲ್ಲಿ ಸೈಲೆಂಟ್ ಆಗಿ ಸ್ಪೆಷಲ್ ಫೋರ್ಸ್ಗಳನ್ನ ಕಳಿಸೋದಕ್ಕೆ ಅಥವಾ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಈ ಅಸೆಟ್ಸ್ ಬೇಕೇ ಬೇಕು. ಬಾಂಗ್ಲಾ ಏನಾದ್ರೂ ಲಿಮಿಟ್ ಕ್ರಾಸ್ ಮಾಡಿದ್ರೆ ಇಂಡಿಯಾದ ಈ ತಯಾರಿ ಅವರಿಗೆ ತಕ್ಕ ಪಾಠ ಕಲಿಸೋದಕ್ಕೂ ಬಳಕೆ ಆಗಬಹುದು. ಸ್ನೇಹಿತರೆ, ಕಡೆದಾಗಿ ಒಂದು ಮಾತು, ಭಾರತದ ಮುಂದೆ ಬಾಂಗ್ಲಾ ಏನೂ ಅಲ್ಲ. ಭಾರತ ತಿರುಗಿ ಬಿದ್ರೆ ಮಿಲಿಟರಿ ಕಾರ್ಯಾಚರಣೆ ಮಾಡಿದ್ರೆ ಬಾಂಗ್ಲಾದ ಸೈನಿಕರು ಭಾರತದ ಸೈನಿಕರ ಎದುರು ಮಿಂಚು ಹುಳುಗಳಂತೆ ಸತ್ತು ಹೋಗ್ತಾರೆ. ಇದನ್ನ ಬಾಂಗ್ಲಾ ನೆನಪಿಟ್ಕೊಳ್ಬೇಕು. ಇಲ್ಲ ಅಂದ್ರೆ ಬಾಂಗ್ಲಾ ಹೆಡೆಮುರಿ ಕಟ್ಟೋದು ಭಾರತಕ್ಕೆ ಚೆನ್ನಾಗಿ ಗೊತ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.